ಸುಮಲತಾ ಸ್ಪರ್ಧೆ ವಿಚಾರ ಇನ್ನೂ ಕೂಡ ಸಸ್ಪೆನ್ಸ್ ಆಗಿನೇ ಉಳ್ಕೊಂಡಿದೆ. ಯಾಕಂದ್ರೆ ಏಪ್ರಿಲ್ 3ನೇ ತಾರೀಕಿಗೆ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಸುಮಲತಾ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಬಹುತೇಕ ಇವತ್ತೇ ನಿರ್ಧಾರವನ್ನ ಪ್ರಕಟ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಇಲ್ಲ, ಏಪ್ರಿಲ್ 3ನೇ ತಾರೀಕು ಮಂಡ್ಯ ಜನರ ಮುಂದೆನೆ ನನ್ನ ಅಂತಿಮ ನಿರ್ಧಾರ, ಸದ್ಯದ ನಿರ್ಧಾರ ಏನು ಅಂತ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲೇ ಸಭೆ ನಡೆಸಿ ನನ್ನ ನಿರ್ಧಾರವನ್ನ ಹೇಳ್ತೇನೆ. ಜೆಪಿ ನಗರ ನಿವಾಸದ ಬಳಿ ಸುಮಲತಾ ಘೋಷಣೆ. ಯಾವುದೇ ನಿರ್ಧಾರ ತಿಳಿಸದಂತಹ ಸುಮಲತಾ, ತೀವ್ರ ಕುತೂಹಲ ಕೆರಳಿಸಿರುವಂತಹ ಸುಮಲತಾ ನಡೆ. ಯಾವುದೇ ನಿರ್ಧಾರವನ್ನ ಇವತ್ತು ಪ್ರಕಟ ಮಾಡಲಿಲ್ಲ. ಬೆಂಬಲಿಗರ ಸಭೆಯಲ್ಲಿ ಪಕ್ಷೇತರ ಸ್ಪರ್ಧೆಗೆ ಒತ್ತಾಯ ಕೂಡ ಕೇಳಿಬಂತು. ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಮಾಡಬೇಕು. ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ. ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನು ಮಾಡಲ್ಲ. ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ, ಅದಕ್ಕೆ ನಾನು ಯಾವ ಮಾತುಗಳಲ್ಲಿ ನಾನು ಅದನ್ನು ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ. ಆದರೆ ನಮ್ಮನ್ನ ನಂಬಿಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅವರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡಬೇಕಾಗಿದೆ. ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ. 1-2 ದಿನಗಳ ಕಾಲಾವಕಾಶ ನನಗೂ ಕೊಡಿ. ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಾನು ಹೇಳ್ತಾ ಇದ್ದೀನಿ ಪದೇ ನಿಮ್ಮನ್ನು ಬಿಟ್ಟು ಯಾವ ನಿರ್ಧಾರ ನಾನು ತಗೊಳ್ಳೋದಿಲ್ಲ. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನೀವೆಲ್ಲ ಇವತ್ತು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದಿರಿ. ಇನ್ನು ಬಿಜೆಪಿಯವರು ಬೇರೆ ಕ್ಷೇತ್ರ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಾನು ಗೆದ್ದರು ಸೋತರು ಸತ್ತರು ನಾನು ಮಂಡ್ಯ ಬಿಡಲ್ಲ ಅಂತ ಹೇಳಿದ್ದೆ. ಮಂಡ್ಯದಲ್ಲಿದ್ದರೆ ನನಗೆ ಅಂಬರೀಷ್ ನನ್ನ ಜೊತೆಗಿದ್ದಾರೆ ಅನ್ನೋ ಹಾಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ಸುಮಲತಾ, ಬನ್ನಿ ನೋಡೋಣ. ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ, ಇವತ್ತಿನ ದಿನಕ್ಕೆ ಯಾರಾದ್ರೂ ಒಬ್ಬ ರಾಜಕಾರಣಿ ನಿಮ್ಗೆ ನಾವು ಮಂಡ್ಯ ಕೊಡಲ್ಲ ಬೇರೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಅವಕಾಶನ ಬಿಡ್ತಾರ? ಯಾರಾದ್ರೂ ಬಿಡ್ತಾರಾ? ಅಲ್ಲ, ಹೆಸರುಗಳು ಬೇಡ. ಯಾರಾದ್ರೂ ನಿಂತ್ಕೊಳ್ತಾರ? ಬಿಡ್ತಾರ ಅವಕಾಶನ? ಯಾರು ಬಿಡಲ್ಲ. ಮತ್ತೆ ನಾನು ಯಾಕೆ ಬೇಡ ಅಂದೆ? ನಾನು ಯಾಕೆ ಯಾವುದು ನನಗೆ ಬೇಡ? ನಾನು ಇದ್ರು ನಿಂತ್ರು ಗೆದ್ರು ಸೋತ್ರು ಏನೇ ಮಂಡ್ಯದಲ್ಲಿ ಅಂತ ನಾನು ಹೇಳ್ತಿಲ್ವಾ? ಮಂಡ್ಯ ಬಿಟ್ರೆ ನನಗೆ ರಾಜಕಾರಣ ಬೇಡ ಅಂತಾನೆ ನಾನು ಹೇಳಿದ್ದೀನಿ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ಮಂಡ್ಯ ಕ್ಷೇತ್ರ ನಮಗೆ ಬರೀ ಒಬ್ಬ ರಾಜಕೀಯವಾಗಿ ನಮಗಿರೋ ಸಂಬಂಧ ಅಲ್ಲ. ಮಂಡ್ಯ ಅಂದ್ರೆ ನಮಗೆ ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಅಭಿಮಾನ. ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ, ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ. ಅಲ್ಲಿ ನಾನು ಪ್ರತಿಯೊಂದು ಸಲ ಹೋದಾಗ ಜನ ನನಗೆ ಕೊಡೋ ಪ್ರೀತಿ ಇದೆಯಲ್ಲ, ಅವ್ರು ನನಗೆ ಅಲ್ಲಿಂದ ಬೆನ್ ತಟ್ಟಿ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು. ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದ್ರೆ 30 ವರ್ಷಗಳ ಕಾಲ ಅವ್ರ ಜೊತೆಲೇ ಇದ್ದಂಥ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ಅನಿಸಿಕೆಗಳನ್ನ, ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಈ ಶಕ್ತಿನೇ ನನಗೆ 5 ವರ್ಷಗಳ ಹಿಂದೆ ಧೈರ್ಯನ ತುಂಬಿತ್ತು. ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೆ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನನ್ನ ಶಕ್ತಿ. ನೀವು ಬಂದಿದ್ದೀರಲ್ಲ, ಇದೇ ನನ್ನ ಆಶೀರ್ವಾದ. ನನಗಿನ್ ಯಾವ ಶಕ್ತಿನೂ ಇರಲಿಲ್ಲ. ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡ್ಬೇಕಾದ್ರೆ ಯಾವ ದೊಡ್ಡ ಲೀಡರು ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ. ದೊಡ್ಡ ಸಚಿವರು, ಎಕ್ಸ್ ಮಿನಿಸ್ಟರ್ಗಳು, ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೆಯಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ. ಇದೇ ಶಕ್ತಿ. ಆವತ್ತಿನ ದಿನ ಎಲ್ಲರೂ ಏನಂದ್ರು, ಇವ್ರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು. ಆದರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ, ಯಾವುದನ್ನು ಕೇರ್ ಮಾಡಿಲ್ಲ.
ಏನಕ್ಕೆ ಅಂದರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋ ಅಂತ ಒಂದು ಪ್ರೀತಿ ಇದೆಯಲ್ಲ, ಅದೊಂದೇ ಕಾರಣ.